Hello everyone, welcome back to my channel Learn English with Sujata Hatti. Dear aspirant, ಈ ಒಂದು ಸೆಷನಲ್ಲಿ 50 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಗ್ರಾಮರ್ ರೂಲ್ಸ್ಗಳ ಬಗ್ಗೆ ತಿಳಿತಾ ಬರೋಣ. ಯಾಕೆಂದರೆ KPSC ಮತ್ತು KEದವ್ರು ನಡೆಸ್ತಕ್ಕಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಾವು ಈ ಎರರ್ ಐಡೆಂಟಿಫಿಕೇಷನ್ನ ತುಂಬ ನೋಡ್ತಾ ಇದ್ದೀವಿ. ಸೊ ಎರರ್ ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಗ್ರಾಮರ್ ಗೊತ್ತಿದ್ದರೆ ಸಾಕಾಗಲ್ಲ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಾಮರ್ ರೂಲ್ಸ್ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ ಅಲ್ವಾ. ಸೊ ಈ ಒಂದು ಸೆಷನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ, ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಗ್ರಾಮರ್ದ ಬಗ್ಗೆ ಮತ್ತು KSET ಯಾವುದೇ ಪೇಪರ್ ಒನ್ ಇರ್ಬೋದು ಅಥವಾ ಪೇಪರ್ ಟು ಇಂಗ್ಲೀಷ್ ಲಿಟ್ರೇಚರ್ ಇರ್ಬೋದು, ಮಾಡ್ತಕ್ಕಂತಹ ಎಲ್ಲ ಕ್ಲಾಸಸ್ ಬಂದು ನಿಮಗೆ ತಲುಪುತ್ತೆ. ಓಕೆ, ವಿತೌಟ್ ವೇಸ್ಟಿಂಗ್ ಅ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ರೂಲ್ ನಂಬರ್ ಫಸ್ಟ್, ಇವತ್ತು ರೂಲ್ ನಂಬರ್ 1ನ ತಿಳಿತಾ ಹೋಗೋಣ. ಓಕೆ, ರೂಲ್ ನಂಬರ್ 1: everybody, everything, nobody, nothing, somebody, something, anybody, anything. These are the indefinite pronouns. ಎಂಥ ಪ್ರೊನೌನ್ಸ್ ಅಂತ ಕರಿತೀವಿ ನಾವು? ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಈ ಇಂಡೆಫಿನಿಟ್ ಪ್ರೊನೌನ್ಸ್ಗಳು ಯಾವಾಗಲೂ ಸಿಂಗ್ಯುಲರನ್ನೇ ತೋರಿಸ್ಕೊಡುತ್ತೆ ಅಲ್ವಾ. ಸೊ ಎಲ್ಲ ಇಂಡೆಫಿನಿಟ್ ಪ್ರೊನೌನ್ಗಳು ಏನಾಗುತ್ತೆ ಅಂದರೆ ಸಿಂಗ್ಯುಲರನ್ನೇ ತೋರಿಸ್ಕೊಡುತ್ತೆ. ಯಾವಾಗಲೂ ಇವು ಸಿಂಗ್ಯುಲರ್ ಆಗಿರುತ್ತೆ. ಸೊ ಈ ಸಿಂಗ್ಯುಲರ್ ಇಂಡೆಫಿನಿಟ್ ಪ್ರೊನೌನ್ಗಳಿಗೆ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬ್ಗಳನ್ನು ಯೂಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ರೂಲು. ಓಕೆ, ನಾವು ಆಲ್ಮೋಸ್ಟ್ ಇದರಲ್ಲಿ ಮಿಸ್ಟೇಕ್ ಮಾಡ್ತೀವಿ. ಬಡಿ ಅನ್ನೋತ್ತಿಗೆ ನಾವೇನಾಗುತ್ತೆ ಪ್ಲೂರಲ್ ವರ್ಬ್ ಪ್ಲೂರಲ್ ಪ್ರೊನೌನ್ ಇರಬಹುದೇನೋ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ, ಆರ್ ಅಂತೇಳಿ ಕ್ಲಿಕ್ ಮಾಡ್ತೀವಿ ಅಲ್ವಾ. ಸೊ ಇದರಲ್ಲಿ ಎವ್ರಿಬಡಿ, ಎವ್ರಿಥಿಂಗ್, ನೋಬಡಿ, ನಥಿಂಗ್, ಸಂಬಡಿ, ಸಮಥಿಂಗ್, ಎನಿಬಡಿ, ಎನಿಥಿಂಗ್, ದೀಸ್ ಆರ್ ದ ಇಂಡೆಫಿನಿಟ್ ಪ್ರೊನೌನ್ ಆಗಿರೋದ್ರಿಂದ ಸೊ ಇವು ಯಾವಾಗಲೂ ಸಿಂಗ್ಯುಲರ್ ಪ್ರೊನೌನನ್ನು ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟನ್ನೇ ತೋರಿಸ್ಕೊಡುತ್ತವೆ. ಸೊ ಹಾಗಾಗಿ ನಾವು ಅದರ ಮುಂದೆ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕು. ಓಕೆ, ದ ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಬರ್ರಿ ಇಲ್ಲಿ. ಫಸ್ಟ್ ಎಕ್ಸಾಂಪಲ್: ಎವ್ರಿಬಡಿ ಈಸ್ ಆರ್ ರೆಡಿ ಟು ಡೂ ಹಿಸ್ ಆರ್ ದೇರ್ ವರ್ಕ್. ನಾವು ಫಸ್ಟೇ ಹೇಳಿದಾಗೆ ಇವುಗಳ ಮುಂದೆ ನಾವು ಯಾವಾಗಲೂ ಓಕೆ ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕು ಅಂತ ಹೇಳಿದೆ ನಾನು ಅಲ್ವಾ. ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕು ನೋಡಿ. ಸಿಂಗ್ಯುಲರ್ ವರ್ಬನ್ನೇ ಬಳಸಬೇಕು ಅಂದಾಗ ಓಕೆ, ಎವ್ರಿಬಡಿ ಈಸ್ ಅಂತ ಈ ಎವ್ರಿಬಡಿ ಈಸ್ ಇದೆ, ಇಲ್ಲಿ ಆರ್ ಕೂಡ ಇದೆ. ಸೊ ಎವ್ರಿಬಡಿ ಈಸ್ ರೆಡಿ ಟು ಡೂ ಹಿಸ್ ಆರ್ ದೇರ್ ಅಂತ ಇದೆ. ಸೊ ಹಿಸ್ ಅಂತ ಬಳಸಬೇಕು, ಹಿಸ್ ವರ್ಕ್. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್: ಎವ್ರಿಬಡಿ ಈಸ್ ಪ್ರೆಸೆಂಟ್. ಇಲ್ಲಿ ಅವ್ರೇನು ಕೊಟ್ಟಿರ್ತಾರೆ, ಎರರ್ ಐಡೆಂಟಿಫಿಕೇಷನಲ್ಲಿ ಎವ್ರಿಬಡಿ ವರ್ ಪ್ರೆಸೆಂಟ್ ಅಂತ ಕೊಟ್ಟಿರ್ತಾರೆ. ಎವ್ರಿಬಡಿ ವರ್ ಪ್ರೆಸೆಂಟ್ ಅಂತ ಕೊಟ್ಟಿರ್ತಾರೆ. ಯಾಕಂದರೆ ಎವ್ರಿಬಡಿ ಅನ್ನೋದೇ ಅಲ್ಲಿ ಏನಾಗುತ್ತೆ, ನೋಡುಗರಿಗೆ ಅದೇನಾಗುತ್ತೆ ಪ್ಲೂರಲ್ ಪ್ರೊನೌನ್ ಅಂತ ಅನ್ನಿಸ್ಬಹುದು. ಬಟ್ ಅದು ಯಾವಾಗಲೂ ನಾವು ಇಂಡೆಫಿನಿಟ್ ಪ್ರೊನೌನ್ಗಳಾಗಿರೋದ್ರಿಂದ ಯಾವಾಗಲೂ ಅವು ಸಿಂಗ್ಯುಲರ್ ಅಂತಲೇ ತಿಳಿಸ್ಕೊಡ್ತವೆ. ಸೊ ಅದಕ್ಕೆ ಅಲ್ಲಿ ಈಸ್ ಅಂತ ಬಳಸಿದ್ದೀನಿ. ಈಸ್ ಈಸ್ ಅ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ನಥಿಂಗ್ ಬಟ್ ಸಮ್ ಬುಕ್ಸ್ ವರ್ ಅವೈಲೇಬಲ್. ನೋಡಿ, ನಥಿಂಗ್ ಬಟ್ ಸಮ್ ಬುಕ್ಸ್ ವರ್ ಅವೈಲೇಬಲ್ ಅಂತ ಇದೆ. ಸೊ ನಥಿಂಗ್ ಅನ್ನೋದರಲ್ಲಿ ಇಲ್ಲಿ ಬುಕ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ವಾಸ್ ಆಗುತ್ತೆ ಅಲ್ವಾ. ಸೊ ನಥಿಂಗ್, ನಾನು ಹೇಳಿದ ಹಾಗೆ ನಥಿಂಗ್, ನೋಬಡಿ, ಸಮಥಿಂಗ್, ಸಂಬಡಿ, ಈ ತರಹದ ಒಂದಷ್ಟು ಇಂಡೆಫಿನಿಟ್ ಪ್ರೊನೌನ್ಗಳ ಮುಂದೆ ನಾವು ಯಾವಾಗಲೂ ನಾವೇನಂತ ಹಚ್ತೀವಿ, ಸಿಂಗ್ಯುಲರ್ ವರ್ಬ್ಗಳನ್ನೇ ಹಚ್ಚಬೇಕು. ನೋಡಿ, ಸಿಂಗ್ಯುಲರ್ ವರ್ಬ್ಗಳನ್ನೇ ಹಚ್ಚಬೇಕು. ಓಕೆ, ನೆಕ್ಸ್ಟ್ ಇನ್ನು ಎಕ್ಸಾಂಪಲ್ನ ತಿಳಿತಾ ಹೋಗೋಣ. ಕಂಪ್ಲೀಟಾಗಿ ನಮಗೆ ಈ ರೂಲ್ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ನಮಗೆ ಈ ತರಹದ ರೂಲ್ಸ್ಗಳ ಬಗ್ಗೆ ತಿಳಿಬೇಕು ಅಂದರೆ ಫಸ್ಟು ನಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿರಬೇಕು. ಯಾವುದು ಸಿಂಗ್ಯುಲರ್ ವರ್ಬ್ ಇದ್ದಾಗ ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಅದರ ಮುಂದೆ ನಾವು ಸಬ್ಜೆಕ್ಟ್ ವರ್ಬನ್ನು ಕೂಡ ಸಿಂಗ್ಯುಲರೇ ಹಚ್ಚಬೇಕು ಅಲ್ವಾ. ಸಿಂಗ್ಯುಲರ್ ವರ್ಬ್ ಇದ್ದಾಗ ನೋಡಿ, ಇಲ್ಲಿ ಸಿಂಗ್ಯುಲರ್ ನೌನ್ ಇದ್ದಾಗ ಸಿಂಗ್ಯುಲರ್ ವರ್ಬನ್ನೇ ಹಚ್ಚಬೇಕು. ಓಕೆನಾ. ಸಿಂಗ್ಯುಲರ್ ವರ್ಬ್ ಇದ್ದಾಗ ನಾವು ಸಿಂಗ್ಯುಲರ್ ನೌನ್ ಇದ್ದಾಗ ಸಿಂಗ್ಯುಲರ್ ವರ್ಬನ್ನೇ ಹಚ್ತಾ ಬರಬೇಕು. ಅದೇ ಥರ ನಾವು ಈಗ ಹೇಳಿರ್ತಕ್ಕಂತಹ ರೂಲ್ಸ್ದ ಬಗ್ಗೆ ಒಂದಷ್ಟು ಡೆಫಿನೇಷನ್ ಹೇಳ್ತೀನಿ. ಇಂಡೆಫಿನಿಟ್ ಪ್ರೊನೌನ್ಸ್ ಆರ್ ನೋಡಿ, ಇಂಡೆಫಿನಿಟ್ ಪ್ರೊನೌನ್ಸ್ ಆರ್ ಜನರಲಿ ಕನ್ಸಿಡರ್ಡ್ ಅ ಸಿಂಗ್ಯುಲರ್. ನೋಡಿ, ಆಗಲೇ ಹೇಳಿದಾಗೆ ಈ ಎವ್ರಿಥಿಂಗ್, ನೋಬಡಿ, ನಥಿಂಗ್, ಈ ಥರದ ಈ ಇಂಡೆಫಿನಿಟ್ ಪ್ರೊನೌನ್ಸ್ ಏನಿದೆಯಲ್ಲ ಜನರಲಿ ಕನ್ಸಿಡರ್ಡ್ ಆ್ಯಸ್ ಅ ಸಿಂಗ್ಯುಲರ್. ಸೊ ಈವನ್ ದೋ ದೇ ರೆಫರ್ಸ್ ಟು ದ ಮಲ್ಟಿಪಲ್ ಪೀಪಲ್, ಅವೇನನ್ನು ರೆಫರ್ಸ್ ಮಾಡುತ್ತೆ ಅಂದರೆ ಮಲ್ಟಿಪಲ್ ಪೀಪಲ್ಸನ್ನು ರೆಫರ್ಸ್ ಮಾಡುತ್ತೆ, ಮಲ್ಟಿಪಲ್ ಥಿಂಗ್ಸನ್ನು ರೆಫರ್ ಮಾಡುತ್ತೆ. ಬಟ್ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸಿಂಗ್ಯುಲರ್ ನೌನ್. ಓಕೆನಾ. ನೆಕ್ಸ್ಟ್ ನೋಡಿ, ದಿಸ್ ಕ್ಯಾನ್ ಲೀಡ್ ಎರರ್ ಇನ್ ದ
ವರ್ಬ್ ಕಂಜುಗೇಷನ್ ಈ ಥರ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಒಂದು ಸೆಂಟೆನ್ಸಲ್ಲಿ ಎರರ್ ಎಲ್ಲಿದೆ ಅಂತೇಳಿ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸಮ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ಇನ್ನೂ ಈಸಿಯಾಗಿ ನಾವು ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಎವ್ರಿಬಡಿ ಆರ್ ಹ್ಯಾಪಿ ಅಂತ ಇದೆ ಇಲ್ಲಿ. ಎವ್ರಿಬಡಿ ಆರ್ ಹ್ಯಾಪಿ. ಸೊ ಆರ್ ಅನ್ನೋದು ಇಲ್ಲಿ ರಾಂಗ್ ಆಗುತ್ತೆ. ಯಾಕೆಂದರೆ ನಾ ಹೇಳಿದಾಗೆ ಇಂಡೆಫಿನಿಟ್ ಪ್ರೊನೌನ್ಗಳ ಮುಂದೆ ಯಾವಾಗಲೂ ವರ್ಬು ಸಿಂಗ್ಯುಲರೇ ಬರಬೇಕಂತ. ಸೊ ಇದು ಆರ್ ಅನ್ನೋದು ಇಲ್ಲಿ ಪ್ಲೂರಲ್ ಇದೆ, ಎವ್ರಿಬಡಿಯ ಮುಂದೆ ಆರ್ ಇದೆ. ಸೊ ಎವ್ರಿಬಡಿ ಅನ್ನೋದು ಇಲ್ಲಿ ಸಿಂಗ್ಯುಲರನ್ನು ತೋರಿಸ್ಕೊಡೋದ್ರಿಂದ ಆರ್ ಇಸ್ ಅ ಪ್ಲೂರಲ್ ಆಗುತ್ತೆ ವರ್ಬು. ಸೊ ಇಟ್ ಈಸ್ ಅ ರಾಂಗ್ ಸೆಂಟೆನ್ಸ್ ಆಗುತ್ತೆ. ಸೊ ಕರೆಕ್ಟ್ ಸೆಂಟೆನ್ಸ್ ಈಸ್ ಎವ್ರಿಬಡಿ ಈಸ್ ಪ್ರೆಸೆಂಟ್ ಅಲ್ವಾ, ಎವ್ರಿಬಡಿ ಈಸ್ ಪ್ರೆಸೆಂಟ್ ಅಂತ ಹೇಳಬೇಕು. ದಿಸ್ ಈಸ್ ಅ ರೈಟ್. ಸೊ ಎವ್ರಿಥಿಂಗ್, ಎವ್ರಿಬಡಿ ಮತ್ತು ಎವ್ರಿಥಿಂಗದ ಮಧ್ಯೆ ಏನು ವ್ಯತ್ಯಾಸ ಅಂದರೆ, ಸೊ ಎವ್ರಿಬಡಿ ಪೀಪಲನ್ನು ಮೆನ್ಷನ್ ಮಾಡಿದರೆ, ಎವ್ರಿಬಡಿ ಪೀಪಲನ್ನು ಮೆನ್ಷನ್ ಮಾಡಿದರೆ, ಎವ್ರಿಥಿಂಗ್ ಅನ್ನೋದು ಥಿಂಗ್ಸ್ಗಳನ್ನು ಮೆನ್ಷನ್ ಮಾಡುತ್ತೆ ಅಲ್ವಾ. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಇಟ್ಸ್ ರೆಫರ್ಸ್ ಟು ಮಲ್ಟಿಪಲ್ ಪೀಪಲ್ ಆರ್ ಥಿಂಗ್ಸ್. ಓಕೆನಾ, ಎವ್ರಿಬಡಿ, ಸಂಬಡಿ ಈ ಥರದ ವರ್ಡ್ಗಳು ಪೀಪಲ್ ಬಗ್ಗೆ ತಿಳಿಸ್ಕೊಟ್ಟರೆ, ಸೊ ಎನಿಥಿಂಗ್, ನಥಿಂಗ್, ಎವ್ರಿಥಿಂಗ್ ಅನ್ನೋದು ಥಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಇಲ್ಲಿ ನೋಡಿ, ಎವ್ರಿಥಿಂಗ್ ಆರ್ ರೆಡಿ ಅಂತ ಇದೆ. ಸೊ ಥಿಂಗ್ಸ್ಗಳ ಬಗ್ಗೆ ಹೇಳ್ತಾ ಇದೆ. ಸೊ ಇಲ್ಲಿ ಆರ್ ರಾಂಗ್ ಆಗುತ್ತೆ. ಎವ್ರಿಥಿಂಗ್ ಈಸ್ ರೆಡಿ ಆಗಬೇಕಿಲ್ಲಿ ಅಲ್ವಾ. ಸೊ ಎವ್ರಿಥಿಂಗ್ ಈಸ್ ಆಲ್ಸೋ ಸಿಂಗ್ಯುಲರ್. ಈಸ್ ಅನ್ನೋದು ಇಲ್ಲಿ ಸಿಂಗ್ಯುಲರ್ ಆಗುತ್ತೆ, ಎವ್ರಿಥಿಂಗ್ ಅನ್ನೋದು ಕೂಡ ಇಲ್ಲಿ ಸಿಂಗ್ಯುಲರ್ ಆಗುತ್ತೆ. ಅದಕ್ಕೆ ನಾವು ಎವ್ರಿಥಿಂಗ್ ಈಸ್ ಸಿಂಗ್ಯುಲರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್, ರೈಟ್? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಐ ವಾಂಟ್ ಎವ್ರಿಬಡಿ ಟು ಬ್ರಿಂಗ್ ದೇರ್ ಓನ್ ಬುಕ್ ಅಂತ ಇದೆ ಇಲ್ಲಿ. ಸೊ ಐ ವಾಂಟ್ ಎವ್ರಿಬಡಿ ಟು ಬ್ರಿಂಗ್ ದೇರ್ ಓನ್ ಬುಕ್ ಅಂತ ಇದೆ. ಸೊ ದಿಸ್ ಇಸ್ ಅ ರಾಂಗ್ ಸೆಂಟೆನ್ಸ್ ಆಗುತ್ತೆ. ಬಿಕಾಸ್ ದ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಎವ್ರಿಬಡಿ ಟು ಬ್ರಿಂಗ್ ದೇರ್ ಓನ್ ಬುಕ್ ಅಂತ ಇದೆ ಅಲ್ವಾ, ಇಲ್ಲಿ ದೇರ್ ಅಂತ ಇದೆ. ಸೊ ದೇರ್ ಅನ್ನೋದು ಇಲ್ಲಿ ಐ ಥಿಂಕ್ ಇಟ್ ಈಸ್ ರಾಂಗ್ ಆಗುತ್ತೆ. ಬಿಕಾಸ್ ದೇರ್ ಅನ್ನೋದು ಅಲ್ಲಿ ಪ್ಲೂರಲ್ ವರ್ಬನ್ನು ತಿಳಿಸ್ಕೊಡ್ತಾ ಇದೆ. ದೇರ್ ಅನ್ನೋದಲ್ಲಿ ಪ್ಲೂರಲ್ ವರ್ಬನ್ನು ತಿಳಿಸ್ಕೊಡ್ತಾ ಇದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಐ ವಾಂಟ್ ಎವ್ರಿಬಡಿ ಟು ಬ್ರಿಂಗ್ ಹಿಸ್ ಆರ್ ಹರ್ ಓನ್ ಬುಕ್. ಓಕೆ, ಎವ್ರಿಬಡಿ ಅಂತ ಇದೆ, ಬಟ್ ಇಲ್ಲಿ ಇದೇನಂತ ಬರ್ಬೋದಲ್ಲ. ನೋ, ಎವ್ರಿಬಡಿ, ಎನಿಥಿಂಗ್, ಸಮಥಿಂಗ್ಸ್ ಈ ತರಹದ ಇಂಡೆಫಿನಿಟ್ ಪ್ರೊನೌನ್ಗಳ ಮುಂದೆ ನಾವು ಯಾವಾಗಲೂ ವರ್ಬನ್ನು ಸಿಂಗ್ಯುಲರಲ್ಲೇ ಹಚ್ಚಬೇಕು. ಓಕೆ, ಸೊ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ. ವೈಲ್ ಎವ್ರಿಬಡಿ ಈಸ್ ಸಿಂಗ್ಯುಲರ್ ಅಲ್ವಾ, ಎವ್ರಿಬಡಿ ಅನ್ನೋದು ನಾನು ಇಂಡೆಫಿನಿಟ್ ಪ್ರೊನೌನ್ ಅಂತ ಹೇಳಿದೆ. ಸೊ ಅದು ಯಾವಾಗಲೂ ಸಿಂಗ್ಯುಲರ್ ಆಗಿರುತ್ತೆ. ಎವ್ರಿಬಡಿ ಈಸ್ ಸಿಂಗ್ಯುಲರ್. ಇಟ್ಸ್ ಆಫನ್ ಅಕ್ಸೆಪ್ಟೇಬಲ್ ಟು ಯೂಸ್ ದ ಪ್ಲೂರಲ್ ಪ್ರೊನೌನ್ ದೇರ್ ಅನ್ನೋದು ಏನಾಗುತ್ತೆ ಇಲ್ಲಿ ಪ್ಲೂರಲ್ ಪ್ರೊನೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ನಾಟ್ ಕರೆಕ್ಟ್. ಓಕೆನಾ, ಇನ್ಕ್ಲೂಸಿವ್ ಆರ್ ಯು ಕ್ಯಾನ್ ಯೂಸ್ ಹಿಸ್ ಆರ್ ಹರ್. ನೋಡಿ, ಆ ದೇರ್ ಅನ್ನೋದರ ಬದಲು ಆ ದೇರ್ ಅನ್ನೋದು ಏನಾಗುತ್ತೆ ಅಂದರೆ ಸೊ ಪ್ಲೂರಲ್ ಪ್ರೊನೌನ್ ಆಗೋದ್ರಿಂದ ಸೊ ನಾವು ಸಿಂಗ್ಯುಲರ್ ಪ್ರೊನೌನ್ನ ಯೂಸ್ ಮಾಡಬೇಕು, ಈಸ್ ಆರ್ ಹರನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರೀ ಡಬಲ್ ನೆಗೆಟಿವ್. ನಾವು ಒಂದು ಸೆಂಟೆನ್ಸಲ್ಲಿ ಡಬಲ್ ನೆಗೆಟಿವ್ ಇರುತ್ತೆ, ಬಟ್ ಒಂದು ನೆಗೆಟಿವ್ ಬಂದಿರುತ್ತೆ, ಬಟ್ ಆದರೆ ಅದನ್ನು ನಾವು ಆಗದಾಗೆ ನಾವು ಮತ್ತೊಂದು ನೆಗೆಟಿವ್ ಫಾರ್ಮನ್ನು ಹಚ್ಚಿಬಿಟ್ಟು ಏನು ಮಾಡ್ತೀವಿ, ಆ ಸೆಂಟೆನ್ಸನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ಆವಾಗೂ ಸಹ ನಾವು ರಾಂಗ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡಬಲ್ ನೆಗೆಟಿವ್ ಅನ್ನೋದು. ಓಕೆ, ನೋ ಬಡಿ ಡಿಂಟ್ ಕಮ್. ಓಕೆ, ನೋ ಬಡಿ ಅನ್ನೋದೇ ಇಲ್ಲಿ ಏನಾಗಿದೆ ಅಂದರೆ ನೋ ಬಡಿ ಅನ್ನೋದೇ ಇಲ್ಲಿ ನೆಗೆಟಿವ್ ವರ್ಡ್. ಇದು ನೋ ಬಡಿ ಅನ್ನೋದೇ ನೆಗೆಟಿವ್ ವರ್ಡ್ ಆಗಿರುತ್ತೆ. ಸೊ ಅದಕ್ಕೆ ಮತ್ತೆ ಡಿಡಂಟ್ ಅಂತ ಹಚ್ತಾ ಇದ್ದಾರೆ. ಸೊ ದಟ್ ಈಸ್ ಟೋಟಲಿ ರಾಂಗ್. ಈ ಥರದ ಸ್ಮಾಲ್ ಮಿಸ್ಟೇಕ್ಸ್ಗಳು ನಮಗೆ ಸೆಂಟೆನ್ಸಲ್ಲಿ ಕಾಣ್ತವೆ. ಬಟ್ ವಿತೌಟ್ ನೋಯಿಂಗ್ ರೂಲ್ಸ್ ವಿ ಕ್ಯಾಂಟ್ ಅದನ್ನೇನು ಮಾಡಬಾರ್ದು ನಾವು, ವಿ ಕಾಂಟ್ ಐಡೆಂಟಿಫೈ ವಿಚ್ ಈಸ್ ದ ಎರರ್ ಅಂತ. ಓಕೆನಾ, ನೋ ಬಡಿ ಕೇಮ್ ಆರ್ ಎವ್ರಿಬಡಿ ಕೇಮ್ ಡಿಪೆಂಡಿಂಗ್ ಆನ್ ದೇರ್ ಇಂಟೀರಿಯಡ್ ಮೀನಿಂಗ್. ಅದು ಇಂಟೀರಿಯಡ್ ಮೀನಿಂಗ್ ಏನಾಗುತ್ತೆ ಅಂದರೆ ನೋ ಬಡಿ ಕೇಮ್ ಅನ್ನೋದು ಅಥವಾ ಎವ್ರಿಬಡಿ ಕೇಮ್ ಅನ್ನೋದು ಅದೊಂದು ಏನಾಗುತ್ತೆ ಅಂದರೆ ಇಂಟೆಂಡೆಡ್ ಮೀನಿಂಗ್ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡಿ, ನೋ ಬಡಿ ಆಲ್ರೆಡಿ ಇಂಪ್ಲೈಸ್ ಆ್ಯಂಡ್ ನೆಗೆಟಿವ್. ಆಗಲೇ ಹೇಳಿದಾಗೆ ನೋಬಡಿ ಅನ್ನೋದು ಮೊದಲೇ ಅದು ನೆಗೆಟಿವ್ ವರ್ಡ್ ಇದೆ. ಸೊ ಆ್ಯಡಿಂಗ್ ಅನದರ್ ನೆಗೆಟಿವ್ ವರ್ಡ್, ಅದಕ್ಕೆ ಮತ್ತೊಂದು ನೆಗೆಟಿವ್ ವರ್ಡನ್ನು ಹಚ್ತಾ ಇದ್ದಾರೆ, ಯಾವುದಂದರೆ ಡಿಡಂಟ್. ಸೊ ಇಟ್ಸ್ ಕ್ರಿಯೇಟೆಡ್ ಡಬಲ್ ನೆಗೆಟಿವ್. ಓಕೆ, ಇದು ಕೂಡ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಐ ಲೈಕ್ ಎವ್ರಿಥಿಂಗ್ ಅಬೌಟ್ ದೆಮ್. ನೋಡಿ, ಐ ಲೈಕ್ ಎವ್ರಿಥಿಂಗ್ ಅಬೌಟ್ ದೆಮ್, ನನಗೆ ಅವರ ಬಗ್ಗೆ ಇರ್ತಕ್ಕಂಥ ಎಲ್ಲದೂ ನನಗೆ ಇಷ್ಟ ಆಗ್ತದನ, ಅಥವಾ ಇದು ರಾಂಗ್ ಆಗುತ್ತೆ. ದೆಮ್ ಅಂತ ಬಂದಿದೆ ನೋಡಿ ಇಲ್ಲಿ. ಎವ್ರಿಥಿಂಗ್ ಅಂತ ಬಂದರೆ ಅದರಲ್ಲಿ ನಾ ಆಗಲೇ ಹೇಳಿದಾಗೆ ಎವ್ರಿಥಿಂಗ್ ಅನ್ನೋದು ಏನನ್ನು ತೋರಿಸ್ಕೊಡುತ್ತೆ ಅಂದರೆ ಥಿಂಗ್ಸ್ಗಳ ಬಗ್ಗೆ. ಎವ್ರಿಥಿಂಗ್ ಅಂತಲೇ ಇದೆ ಇದರಲ್ಲಿ, ಥಿಂಗ್ಸ್ಗಳ ಬಗ್ಗೆ ತೋರಿಸ್ಕೊಡುತ್ತೆ ಅಲ್ವಾ. ಥಿಂಗ್ಸ್ಗಳ ಬಗ್ಗೆ ಹೇಳುವಾಗ ನಾವು ಹಿಮ್, ದೆಮ್, ಹರ್ ಅವನ್ನು ಯೂಸ್ ಮಾಡೋ ಹಾಗಿಲ್ಲ. ಪೊಟೆನ್ಷಿಯಲಿ ಇಟ್ ಈಸ್ ಅನ್ಕ್ಲಿಯರ್ಡ್ ಸೆಂಟೆನ್ಸ್ ಅಂತ ಅನಿಸುತ್ತೆ. ಬಟ್ ಕರೆಕ್ಟ್, ಐ ಲೈಕ್ ಎವ್ರಿಥಿಂಗ್ ಅಬೌಟ್ ಇಟ್
ಅಲ್ವಾ. ಒಂದು ಥಿಂಗ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇಟ್ಟನ್ನು ಯೂಸ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಪರ್ಸನ್ಸ್ ಅಥವಾ ಪೀಪಲ್ಸ್ಗಳ ಬಗ್ಗೆ ಮಾತಾಡುವಾಗ ನಾವು ದೆಮ್ಮ, ಹರ್, ಹಿಮ್ಮ ಈ ಥರದ ಪ್ರೊನೌನ್ಗಳನ್ನು ನಾವು ಹಚ್ತಾ ಹೋಗ್ತೀವಿ. ಎಕ್ಸ್ಪ್ಲನೇಷನ್ ಏನಂದರೆ ವೈಲ್ ಎವ್ರಿಥಿಂಗ್ ಕ್ಯಾನ್ ರೆಫರ್ ಟು ಮಲ್ಟಿಪಲ್ ಥಿಂಗ್ಸ್. ನೋಡಿ, ಎವ್ರಿಥಿಂಗ್ ಅನ್ನೋದು ಏನು ತೋರಿಸ್ತದೆ ಅಂದರೆ ಮಲ್ಟಿಪಲ್ ಥಿಂಗ್ಸ್ಗಳ ಬಗ್ಗೆ ತೋರಿಸ್ಕೊಡುತ್ತೆ. ಸೊ ಇಟ್ಸ್ ಜನರಲಿ ಯೂಸ್ಡ್ ಫಾರ್ ಅ ಸಿಂಗ್ಯುಲರ್ ಎಂಟಿಟಿ ಅಲ್ವಾ. ಇಟ್ಸ್ ಜನರಲಿ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂದರೆ ಇದನ್ನ ಸಿಂಗ್ಯುಲರ್ ಎಂಟಿಟಿಯಾಗಿ ಯೂಸ್ ಮಾಡ್ತೀವಿ. ಸೊ ಎವ್ರಿಥಿಂಗ್ ಅನ್ನೋದು ಅಲ್ಲಿ ಮಲ್ಟಿಪಲ್ ಥಿಂಗ್ಸ್ ಅದ ಬಗ್ಗೆ ಏನು ಮಾಡುತ್ತೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ನೋಟ್ ದಿಸ್ ಪಾಯಿಂಟ್, ಕೆಳಗೆ ಒಂದಷ್ಟು ನೋಟ್ ಅಂತ ಕೊಟ್ಟಿದ್ದೀನಿ. ಸೊ ಸಂಬಡಿ ವಾಸ್ ಪ್ರೆಸೆಂಟ್, ನಾವು ಇದನ್ನು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ ಅಲ್ವಾ. ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಸೊ ಆ ರೂಲ್ಸ್ ಬಗ್ಗೆ ಗೊತ್ತಾಯಿತು ನಮಗೆ. ಸೊ ರೂಲ್ಸ್ ಬಂದಾಗ ಇವೆಲ್ಲ ಇಂಡೆಫಿನಿಟ್, ಎವ್ರಿಥಿಂಗ್, ಸಮಥಿಂಗ್, ಸಂಬಡಿ, ನಥಿಂಗ್, ಈ ಥರದ ಪ್ರೊನೌನ್ಗಳೆಲ್ಲ ಇಂಡೆಫಿನಿಟ್ ಪ್ರೊನೌನ್ಗಳು ಯಾವಾಗಲೂ ಸಿಂಗ್ಯುಲರ್ ಆಗಿರ್ತವೆ ಅಂತ ಹೇಳಿದ್ವಿ. ಸೊ ಕ್ವಶನ್ ಟ್ಯಾಗ್ ಮಾಡುವಾಗ ಅವು ಯಾವಾಗಲೂ ಏನಾಗ್ತವೆ, ಪ್ಲೂರಲ್ ಆಗ್ತವೆ. ನೋಟ್ ದಿಸ್ ಪಾಯಿಂಟ, ಅವು ಕ್ವಶನ್ ಟ್ಯಾಗ್ ಮಾಡುವಾಗ ಅವು ಪ್ಲೂರಲ್ ಆಗ್ತವೆ. ಓಕೆ, ಸಂಬಡಿ ವಾಸ್ ಪ್ರೆಸೆಂಟ್ ಅಂತ ಇದೆ. ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ನೋಡೋಣ. ಕ್ವಶನ್ ಟ್ಯಾಗ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ನನಗೆ ಕ್ವಶನ್ ಟ್ಯಾಗ್ ಮಾಡಿ. ಓಕೆ, ಸಂಬಡಿ ವಾಸ್ ಪ್ರೆಸೆಂಟ್ ಅಂತ ಇದೆ ಅಲ್ವಾ. ಸೊ ಇದಕ್ಕೆ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂದರೆ, ಸೊ ಕ್ವಶನ್ ಟ್ಯಾಗ್ ನೋಡ್ತಾ ಹೋಗೋಣ ಈಗ. ಸಂಬಡಿ ವಾಸ್ ಇದೆ. ಸೊ ವಾಸ್ ಅನ್ನೋದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಓಕೆನಾ, ವಾಸ್ ಅಂತ ಇದೆ. ಸೊ ವಾಸ್ ಇದು ನಾನು ಹೇಳಿದೆ ಕ್ವಶನ್ ಟ್ಯಾಗ್ ಮಾಡುವಾಗ ಸಂಬಡಿ, ಸಮಥಿಂಗ್, ನೋ ಬಡಿ, ನಥಿಂಗ್ ಇವೆಲ್ಲ ಏನಾಗ್ತವೆ, ಪ್ಲೂರಲ್ ಆಗ್ತವೆ. ಓಕೆ, ಸಿಂಗ್ಯುಲರ್ ತೋರಿಸಲ್ಲ, ಪ್ಲೂರಲ್ ಆಗ್ತವೆ ಕ್ವಶನ್ ಟ್ಯಾಗ್ ಮಾಡುವಾಗ ಅಷ್ಟೇ. ಓಕೆನಾ, ವಾಸ್ ಇದ್ದದ್ದು ಏನಾಗುತ್ತೆ ಇಲ್ಲಿ ಹೊರಾಗುತ್ತೆ ಅಲ್ವಾ. ನೆಕ್ಸ್ಟು ಸಂಬಡಿ ವಾಸ್ ಪ್ರೆಸೆಂಟ್ ಅಂತ ಇದೆ. ಸೊ ಸೆಂಟೆನ್ಸಲ್ಲಿ ಯಾವುದೇ ತರಹದ ನೆಗೆಟಿವ್ ಇಲ್ಲ. ಸಂಬಡಿ ಅನ್ನೋದು ಇಲ್ಲಿ ಪಾಸಿಟಿವ್ ಇದೆ. ಅದಕ್ಕೆ ನಾವು ವರೆಂಟ್ ದೇ ಇದು ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂದರೆ ವರೆಂಟ್ ದೇ ಆಗುತ್ತೆ ಅಲ್ವಾ. ಸಮಥಿಂಗ್ ವಾಸ್ ಪ್ರೆಸೆಂಟ್, ನೋಡಿ ಇಲ್ಲಿ ಸಮಥಿಂಗ್ ವಾಸ್ ಪ್ರೆಸೆಂಟ್ ಇದೆ. ಕ್ವಶನ್ ಟ್ಯಾಗ್ ಮಾಡಿ ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಿ. ಸೊ ಅವಾಗ ಹೇಳಿದೆ ನಾನು ಥಿಂಗ್ ಬಗ್ಗೆ ಹೇಳುವಾಗ ನಾವು ಇಟ್ ಅಂತ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲೇನಾಗುತ್ತೆ, ವಾಸ್ ಇದೆ. ಓಕೆ, ವಾಸಂಟ್ ಇಟ್ ಕ್ವಶನ್ ಮಾರ್ಕ್, ವಾಸಂಟ್ ಇಟ್ ಅಲ್ವಾ. ನೋ ಬಡಿ ವಾಸ್ ಪ್ರೆಸೆಂಟ್. ನೋ ಬಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋ ಬಡಿ ಅನ್ನೋದೇ ಇಲ್ಲಿ ನೆಗೆಟಿವನ್ನು ತಿಳಿಸ್ಕೊಡ್ತಾ ಇದೆ ನಮಗೆ ಅಲ್ವಾ. ನೋ ಬಡಿ ವಾಸ್ ಪ್ರೆಸೆಂಟ್ ಅಂತ ಬಂದಾಗ ಕ್ವಶನ್ ಟ್ಯಾಗಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಇದನ್ನು ಒಂದ್ಸಲ ಟ್ರೈ ಮಾಡಿ. ಓಕೆ, ವರ್ದೆ ಅಲ್ವಾ, ವರ್ದೆ ಆಗುತ್ತೆ ಇದಕ್ಕೆ. ಓಕೆ, ವರದೆ ಕ್ವಶನ್ ಮಾರ್ಕ್. ಓಕೆ, ಇದು ನೋ ಬಡಿ ಅನ್ನೋದು ನೆಗೆಟಿವನ್ನು ತಿಳಿಸ್ಕೊಡ್ತಾ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ವರಂಟ್ ಅಂತ ಹಚ್ಚೋ ಹಾಗಿಲ್ಲ ಅಲ್ವಾ. ಇಲ್ಲಿ ಇನ್ನು ಸಂಬಡಿ ಅನ್ನೋದು ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ವರಂಟ್ ಅಂತೇಳಿ ನಾವು ನೆಗೆಟಿವಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ನೋ ಬಡಿ ಅನ್ನೋದೇ ಫಸ್ಟು ನೆಗೆಟಿವ್ ಇದೆ. ಸೊ ಅಲ್ಲಿ ನಾವು ನೆಗೆಟಿವ್ಗೆ ಮತ್ತೆ ಒಂದು ವರಂಟ್ ಅಂತ ಹಚ್ಚೋ ಹಾಗಿಲ್ಲ, ನೆಗೆಟಿವ್ಗೆ ಮತ್ತೊಂದು ನೆಗೆಟಿವ್ ವರ್ಬನ್ನು ಹಚ್ಚೋ ಹಾಗಿಲ್ಲ. ಅದಕ್ಕೆ ನಾವು ವರ್ದೆ ಅಂತ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ಫಸ್ಟ್ ರೂಲ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಈ ಥರದ ಕ್ಲಾಸ್ ನಿಮಗಿನ್ನ ಬೇಕು ಅಂತ ಅನಿಸಿದರೆ, ಸೊ ನನ್ನ ಕ್ಲಾಸ್ ಇದು ಕಂಫರ್ಟ್ ಅನ್ನಿಸ್ತಾ ಇದೆ ಅಥವಾ ಅರ್ಥ ಆಗ್ತಾ ಇದೆ ಅಂತ ಅಂದರೆ, ಸೊ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಬರ್ರಿ. ಸೊ ಈ ಥರದ ಇನ್ನೂ ಗ್ರಾಮರ್ ರೂಲ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆ, ಧನ್ಯವಾದಗಳು.